ಈಗ ರುಚಿಯಾದ ಚಿಕನ್ ಸಾಂಬಾರ್ ರೆಡಿಯಾಗಿದೆ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್. ಇವತ್ತು ನಾನು ಚಿಕನ್ ಸಾಂಬಾರ್ ಹೇಗೆ ಮಾಡೋದು ನೋಡೋಣ. ಮಸಾಲೆ ರುಬ್ಬಲು ಫಸ್ಟು ಒಂದು 4ರಿಂದ 5 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಎಲ್ಲ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1.5 ಹಿಡಿಯಷ್ಟು ತಗೊಳ್ಳಿ. ಅಂದರೆ ಬೆಳ್ಳುಳ್ಳಿ ಜಾಸ್ತಿ ತಗೋಬೇಕು, ಶುಂಠಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ನೆಕ್ಸ್ಟು ಚಕ್ಕೆ 1-2 ಇಂಚು, 10 ಲವಂಗ, 10 ಮೆಣಸು, 4 ಲವಂಗ, 2 ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಕೊತ್ತಂಬರಿ 1 ಹಿಡಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಈಗ ನೀರು ಹಾಕಿ ಮಸಾಲೆ ತಯಾರು ಮಾಡ್ಕೊಳ್ಳಿ. ಮಿಕ್ಸಿ ಹಾಕಿ ರುಬ್ಬಿದರೆ ಮಸಾಲೆ ರೆಡಿ ಆಗುತ್ತೆ. ಈಗ ಒಂದು ಪಾತ್ರೆ ಕಾಯಕ್ಕಿಟ್ಟು ಕುಕ್ಕರ್ನ ಕಾಯಕ್ಕಿಡೋಣ. ಈಗ ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ರುಬ್ಬಿದಂತಹ ಮಸಾಲೆನ ಆ್ಯಡ್ ಮಾಡಿ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗಲೇ ಚಿಕನಿಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿ ಹೋಗಿ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮಸಾಲೆಯಲ್ಲಿ ಚಿಕನ್ನು ಚೆನ್ನಾಗಿ ಬೇಯಬೇಕು. ಈಗ ಅದೇ ಜಾರಿಗೆ ಒಂದು 4ರಿಂದ 5 ಸ್ಪೂನು ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಕ್ಕೋತೀವಿ. 1-2 ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿ ನೀರು ಹಾಕಿ ಮಸಾಲೆ ತಯಾರು ಮಾಡಿ. ಈಗ ಇದು ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಈ ಮಸಾಲೆನ ಆ್ಯಡ್ ಮಾಡಿ ಅದರೊಳಗಡೆ 1-2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಮತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ಅಲ್ಲಿ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಕುದೀತಾ ಇದೆ. ಈಗ ಇನ್ನೊಂದು ಸತಿ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ 1-2 ಕಡ್ಡಿಯಷ್ಟು ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಕಾಯ್ದು ಮಸಾಲೆ ರೆಡಿಯಾಗಿದೆ. ಈಗ ಇದು ಖಾರ ಮಸಾಲೆ ಎಲ್ಲ ಕುದೀತಾ ಇದೆ. ಈ ಇದರೊಳಗಡೆ ಕಾಯಿ ಮಸಾಲೆ ಹಾಕೋಣ. ರುಬ್ಬಿದ ಕಾಯಿ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ಮತ್ತು ಅದಕ್ಕೆ ಇನ್ನೊಂದು ಲೋಟ ನೀರು ಸೇರಿಸಿ ಹಾಕಿ. ಅಂದರೆ ನಿಮಗೆ ಸಾಂಬಾರಾದ ಯಾವ ಥರ ಬೇಕು ಅಂದರೆ ತೆಳು ಇರೋವರೆಗೂ ಸ್ವಲ್ಪ 1-2 ಗ್ಲಾಸಷ್ಟು ನೀರು ಹಾಕಿ, ತೆಳು ಬೇಡ ಅಂದರೂ 1 ಗ್ಲಾಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಈಗ ಕಾಯಿ ಖಾರ ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದಿಯಲು ಬಿಡಿ. ಚೆನ್ನಾಗಿ ಕುದೀತಾ ಇದೆ. ನೋಡಿ ಚಿಕನ್ನು ಸಮೇತ ಬೆಂದಿದೆ. ನಾಟಿ ಸ್ಟೈಲಲ್ಲಿ ಚಿಕನ್ ಸಾರನ್ನ ಮಾಡ್ಕೊಳ್ಳಿ. ಈ ಥರ
ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.